ಇಲ್ಲೇ ಒಂದು ನದಿ ಇದೆ. ಈ ಗುಡ್ಡದ ಮೇಲಿಂದ, ಕಪ್ಪತ್ತು ಗುಡ್ಡದ ಮೇಲಿಂದ ಈ ನದಿ ಮಳೆಗಾಲದಲ್ಲಿ ಹರಿದು ಹೋಗ್ತದೆ. ಈ ನದಿಯಲ್ಲಿ ಊರವರು ಬಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಆ ಚಿನ್ನವನ್ನು ಹುಡುಕ್ತಾರೆ. ಇಲ್ಲಿ ಹಳ್ಳ ಹರಿತಿದೆಯಲ್ರಿ, ಮಳೆಗಾಲದಲ್ಲಿ ಎಷ್ಟೋ ಜನ ಬಂಗಾರ ತೊಳೆಯಕ್ಕೆ ಬಂದದು ದಿವಸ 2 ಗುಂಜಿ 3 ಗುಂಜಿ ಹಿಂಗೆಲ್ಲ ತೊಗೊಂಡು ತಮ್ಮ ಕೂಲಿ ಕೆಡಿ. ಇದು ಬಂಗಾರದ ನಾಡ ಇದು. ಹಿಂದಿನಿಂದ ಬ್ರಿಟಿಷರ ಕಾಲದಿಂದಲೂ ನಾವು ಶಾಲೆ 3ನೇ ಇದ್ದಾಗ 69ರೊಳಗೆ ನಾವು 70 ಇಸ್ವಿ ಒಳಗೆ ಇಲ್ಲಿ GSI ಕ್ಯಾಂಪ್ ಒಂದು ಸೊರಟೂರಲ್ಲಿ 5-6 ವರ್ಷ ಇದ್ದು ಅವರು ಸಂಶೋಧನೆ ಮಾಡಿದ್ರು. ಚಿನ್ನ ಗೋಲ್ಡ್ ಕಂಪನಿ ಅಂತ ಬಂದಿತ್ತು ಇಲ್ಲಿ. ಬಂದು ಅವರು ಲಾರಿ ಮಿಷನ್ ಎಲ್ಲ ಗುಡ್ಡದ ಮ್ಯಾಗ ಇದನ್ನ ಅಲ್ಲಿ ನೋಡ್ರಿ, ಅಲ್ಲಿ ಮೇಲೆ ಇದನ್ನ ಚೌಕ್ ಮಾಡಿ ಮಿಷನ್ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ತೆಗೆದರೆ ಹೊರತು ಬೇರೆದವ್ರಿಗೆ ಯಾರಿಗೂ ಸಕ್ಸಸ್ ಆಗೇ ಇಲ್ಲ. ಒಂದು ಸಲ GSI ಕ್ಯಾಂಪ್ ಬಂದಿತ್ತು, ಒಂದು ಸಲ ಗೋಲ್ಡ್ ಮೈನ್ಸ್ ಬಂದಿತ್ತು. ಇಲ್ಲಿ ಕೆಲಸ ಮಾಡಿದ್ರು, ಅವ್ರು ಮತ್ತೆ ಕಿತ್ಕೊಂಡು ಹೋದ್ರು. ಅವ್ರು ಮಾಲಿಂಗೇಶ್ವರ ಮಠ ಮನಸ್ಸು ಶಾಂತಿ ಜಾಗ ಇದು. ಈ ಪ್ಲೇಸು ಭಾರಿ ಶಾಂತಿ, ತಪಸ್ಸುಗಳ ನಾಡು. ಆದರೆ ಕೆಲವು ಜನ ಏನೇನೋ ಆಸೆ ಇಟ್ಕೊಂಡು ಬರ್ತಾರೆ. ತೆಗ್ದು ತೋಡ್ತಾರ, ಅಲ್ಲಿ ಹೋಗ್ತಾರ, ಇತ್ತಾಗ ಹೋಗ್ತಾರ, ಬೆಳ ತನಕ ಪೂಜೆ ಮಾಡ್ತಾರ, ಅಮಾವಾಸ್ಯೆ ದಿವಸ. ಅದು ಏನು ಸಕ್ಸಸ್. ನಾವೀಗ ಮಹಾಲಿಂಗೇಶ್ವರ ಮಠದ ಪಕ್ಕದಲ್ಲಿ ಇದ್ದೇವೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಮಹಾಲಿಂಗೇಶ್ವರ ಮಠ. ಇಲ್ಲೇ ಒಂದು ನದಿ ಇದೆ. ಈ ಗುಡ್ಡದ ಮೇಲಿಂದ, ಕಪ್ಪತ್ತು ಗುಡ್ಡದ ಮೇಲಿಂದ ಈ ನದಿ ಮಳೆಗಾಲದಲ್ಲಿ ಹರಿದು ಹೋಗ್ತದೆ. ಈ ನದಿಯಲ್ಲಿ ಊರವರು ಬಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಆ ಚಿನ್ನವನ್ನು ಹುಡುಕ್ತಾರೆ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಸಿಗೋದಿಲ್ಲ, ಅದೃಷ್ಟ ಅದು. ಸೊ ಅಂತೂ ಚಿನ್ನ ಇದೆ ಇಲ್ಲಿ. ಸೊ ನೀವೆಲ್ಲ ಕಾಣ್ಬೋದು, ಮಳೆಗಾಲದಲ್ಲಿ ಬಂದು ಹುಡುಕ್ತಾರೆ. ಇದೇ ಊರವ್ರೆ ಎಲ್ರಿ, ನಾವು ಸೊಟ್ರು. ಇಲ್ಲಿ ಹೆಂಗಿದೆ ಚಿನ್ನ, ಹೇಗೆ ಸಿಗ್ತದೆ ಚಿನ್ನ? ಎಲ್ರಿ ಹುಡ್ಕಾಕ್ ಬಂದವ್ರು ಏನು ಸ್ವಲ್ಪ ಸಿಗ್ತಿತ್ತು ಅವ್ರಿಗೆ. ಅಂದ್ರೆ ಪ್ರತಿ ಯಾವ ಸಮಯದಲ್ಲಿ ಬರ್ತಾರೆ? ಮಳೆಗಾಲದಾಗ ಹುಡುಕ್ತಾರ್ರಿ. ಮಳೆಗಾಲದಾಗ ಹಿಂಗೆ ನೀರು ಹರಿತೈತಲ್ಲ, ಇಲ್ಲಿ ಹರಿತದೆ. ಇಲ್ಲಿ ಹರಿತೈತಲ್ಲ, ಅಕ್ಲಿ ಮಣ್ಣು ಆಮೇಲೆ ಹಿಂಗೆ ತಗೊಂಡು ನೀರು ರಭಸಕ್ಕ ತರದಲ್ಲಿ ಅಂತಲ್ಲಿ ಮಿಂಚು ಕಣ್ಣಿಟ್ಟು ನೋಡಿದ್ರು ಗೊತ್ತಾಗತ್ತೆ. ಸಣ್ಣ ಸಣ್ಣ ಹಾಳು ಕಸ ಇತ್ತಿತ್ತು ಅಗದಿ ಅಂಥವೆಲ್ಲ ಹುಡುಕಿ ತೊಗೊಂಡು ಹೋಗೋರು ಕೆಲವು. ನೀವು ನೋಡಿದ್ರ ಅದನ್ನು? ನೋಡಿದ್ವಿ. ಆಮೇಲೆ ಬರಗಾಲದಾಗ ತಾಂಡದವ್ರು ಇಲ್ಲಿ ಇದು ಗುಂಡ್ಯಾಗ ಕೆಲಸ ಮಾಡಿ ದುಂಡಿ ಹಚ್ಚಿ ತಿರುವಿ ಸೋಸಿ ಬಂಗಾರ ಸಹಿಸಿದ್ರು. ಮತ್ತು ಹಂಗಾಗಿ ಜೀವನ ನಡೆಸಿದ್ರು ತಾಂಡ್ಯದವರು ಬರಗಾಲದಲ್ಲಿ. ಈಗೇನಿಲ್ಲ, ಈಗ ಸೆಡೆ ಸಹಿತ ಮಾಡೋದು ಬಿಟ್ಟಾರ ಅವರು. ಗೌರ್ಮೆಂಟ್ ಸರಿ ಸಿಗ್ತೈತಿ, ಅವರು ಕುಡಿಯೋರು ಇದ್ರೆ ತಂದು ಅಂಗಡಿಯಾಗ ಇಟ್ಟು ಅದು ಕಷ್ಟದ ಕೆಲಸ ಆಗಿತ್ತು ಅವಾಗ. ಆ ಸಮಯದಲ್ಲಿ ಅಂದ್ರೆ ಬರಗಾಲ ಬಂದಾಗ ಕಷ್ಟದ ಸಮಯದಲ್ಲಿ ಬಂಗಾರವನ್ನ ಇಲ್ಲಿ ತೆಗೆದುಕೊಂಡು ಹೋಗಿ ಜೀವನವನ್ನ ಮಾಡ್ತಾ ಇದ್ರು. ಇತ್ತಿತ್ತಲಾಗ ಗೌರ್ಮೆಂಟ್ ಇದನ್ನ ಮಾಡಿದ್ರ, ಆಮೇಲೆ ಬಿಟ್ಬಿಟ್ರು ಅವ್ರು. ಹೌದೌದು, ಈಗ ಯಾರು ಅದನ್ನ ಮಾಡ್ತಾ ಇಲ್ಲ. ಇಲ್ರಿ, ಅಜ್ಜವ್ರೆ ನೀವು ಇಲ್ಲಿ ಹಳ್ಳ ಹರಿತಿದೆಯಲ್ರಿ, ಮಳೆಗಾಲದಲ್ಲಿ ಎಷ್ಟೋ ಜನ ಬಂಗಾರ ತೊಳೆಯಕ್ಕೆ ಬಂದದು ದಿವಸ 2 ಗುಂಜಿ 3 ಗುಂಜಿ ಹಿಂಗೆಲ್ಲ ತೊಗೊಂಡು ತಮ್ಮ ಕೂಲಿ ಕೆಡಿಕೊಂತಿದ್ರು. ಅದರ ಮೇಲೆ ಉಪಜೀವನ ಮಾಡ್ತಿದ್ರು. ಈಗೂ ಕೂಡ ಮಳೆ ಆದರೂ ಕೆಲವು ಜನ ಬರ್ತಾರೆ, ಬಂದು ಅವನ್ನ ತೊಳೆದು ತಮ್ಮ ಉಪಜೀವನ ಮಾಡ್ಕೊಂಡು ಹೋಗ್ತಾರೆ. ಇದು ಬಂಗಾರದ ನಾಡ ಇದು. ಹಿಂದಿನಿಂದ ಬ್ರಿಟಿಷರ ಕಾಲದಿಂದಲೂ ನಾವು ಶಾಲೆ 3ನೇ ಇದ್ದಾಗ 69ರೊಳಗೆ ನಾವು ನೋಡಕ್ಕೆ ಬರ್ತಿದ್ವಿ. ಶಾಲೆ ಪ್ರವಾಸದಿಂದ ಕರ್ಕೊಂಬರ್ತಾ ಇದ್ರಿ ಇಲ್ಲಿ. ಅವಾಗ ಇವೆಲ್ಲ ಬಂದಾಗಿದ್ವು, ನಾವು ನೋಡಿ ಹೋಗ್ತಿದ್ವಿ. ಅವಾಗ್ಲಿದ್ದನೂ ಬಂಗಾರ ಸಿಗ್ತಾ ಇದೆ, ಹುಡುಕೋರು ಇದ್ದಾರ, ಈಗಾದರೂ ಹುಡುಕ್ತಾರೆ. ಮತ್ತು ವನಸ್ಪತಿನೂ ಸಿಗ್ತೈತಿ ಇಲ್ಲಿ. ದಿವ್ಯ ವನಸ್ಪತಿ, ಔಷಧಿ ವನಸ್ಪತಿ, ಆಯುರ್ವೇದಿಕ್ ವನಸ್ಪತಿ ಇಲ್ಲಿ ಸಿಗ್ತಾ ಇದೆ. ಮತ್ತು ಈ ಕ್ಷೇತ್ರ ಪ್ರಸಿದ್ಧ, ಲಿಂಗದೊಳಗೆ ಮಹಾಲಿಂಗನ ಶ್ರೇಷ್ಠ. ಹೀಗಾಗಿ ಎಲ್ಲರೂ ಈ ದೇವಸ್ಥಾನಕ್ಕೆ ಬರೋ ಭಕ್ತರು ಹೆಚ್ಚಿಗೆ. ಮಹಾಲಿಂಗೇಶ್ವರ ಮತ್ತೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಸರ್ವೆ ಮಾಡಿದ್ರಂತ ಮಾಡಿದಾರಲ್ಲ. ಯಾವಾಗ ಅದು? ಸುಮಾರು 70 ಇಸ್ವಿ ಒಳಗೆ ಇಲ್ಲಿ GSI ಕ್ಯಾಂಪ್ ಒಂದು ಸೊರಟೂರಲ್ಲಿ 5-6 ವರ್ಷ ಇದ್ದು ಅವರು ಸಂಶೋಧನೆ ಮಾಡಿದ್ರು. ಚಿನ್ನ ಸಿಗ್ತತಿ ಅಂತೇಳಿ ಮಾಡಿದ್ರು. ಆದರೂ ಅದ್ರ ಲಾಭ ಆಗಲಿಲ್ಲ ಕಾಣಿಸ್ತತಿ. ಅವ್ರು ಕಿತ್ಕೊಂಡು ಹೋದರು. ನಮ್ಮಲ್ಲಿ 5-6 ಜನ ನೌಕರಿಗೆ ಹೋದ್ರು. ಅದರಲ್ಲಿ GSI ಕ್ಯಾಂಪ್ನವ್ರು ಬಂದಿದ್ದಾರೆ. ಬ್ರಿಟಿಷರು ಮಾಡ್ತಾ ಇದ್ರು. ಬ್ರಿಟಿಷರು ಮುಚ್ಚಿದ್ರಂತ ಕಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಹಿರಿಯರು. ನಾವು ಸಣ್ಣವರಿದ್ದಾಗ ಬ್ರಿಟಿಷರು
ಅದಕ್ಕೆ ಕಾಂಕ್ರೀಟ್ ಹಾಕಿ ಬಂದ್ ಮಾಡ್ಯಾರ ಅಂತ ಹೇಳಿ ಸುದ್ದಿ. ಇದ್ರೊಳಗೆ ದೂರ ಹೋದ್ರೆ ನೀರು ಸಿಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೇ ಇದೆ ಅದು ಚಿನ್ನದ ಒಂದು ಗವಿ, ಚಿನ್ನದ ಗುಹೆ ಇದು. ಇದರಿಂದ ಒಳಗಡೆ ಹೋಗಿ ಚಿನ್ನವನ್ನ ತೆಗೆದುಕೊಂಡು ಬರ್ತಾರೆ, ತೆಗೆದುಕೊಂಡು ಹೋಗ್ಬರ್ತಾರೆ, ಕಲ್ಲ ತೆಗೆದುಕೊಂಡು ಹೋಗಕ್ಕೂ ಬರ್ತಾರೆ. ಹಂಗ ನೋಡಿ ಹೋಗ್ತಾರ. ಈಗ ಹೋಗ್ತಾ ಇದಾರ, ಈಗ ಹೋಗ್ತಾರೆ, ಕೆಲವು ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ಒಳಗಡೆ ಹೋಗಿ ಸಿಕ್ಕ ಬಿದ್ದು ಅಲ್ಲೇ ದೂರ ಹೋಗಲ್ಲ, ಏನು ಅಷ್ಟು ದೂರ ಹೋಗಲ್ಲ. ಸಮೀಪದಲ್ಲೇ ಹೆದರಿಕೆ ಬರ್ತಾ ಇದೆ, ಭಯ ಬರ್ತಾ ಇದೆ. ಹತ್ತಿಕೊಳ್ಳದಲ್ಲಿ ಕೇಳ್ಪಟ್ಟಿದ್ದೇನೆ, ಕೆಲವರು ಹೋದಾಗ ಅಲ್ಲೇ ಬಿದ್ದು ಹೋಗಿದಾರ ಅಂತ ಹೇಳ್ತದ್ದು. ಮತ್ತು ಇಲ್ಲಿ ಹೋಗಕ್ಕೆ ಜನ ಭಯ ಬೀಳ್ತಾವ್ರೆ. ಹುಲಿಯೋ ಕಾಳಿಯೋ ಏನಾದರೂ ಬರ್ತಾವ, ಕತ್ಲು, ಬ್ಯಾಟ್ರಿ ಸಹಿತ ನಡೆಯಲ್ಲ ಅಲ್ಲಿ. ಮತ್ತು ನೀರಿದೆ, ಮುಂದೆ ಹೋದ್ರೆ ನೀರಿದೆ. ಓಕೆ, ಬರೀ ಹೋಗೋಣ. ಸೊ ಇದು ನೋಡಿ, ಇದೇ ನೋಡಿ ಬ್ರಿಟಿಷ್ ಕಾಲದ ಒಂದು ಚಿನ್ನದ ಗವಿ. ಸೊ ಇಲ್ಲಿ ಒಳಗಡೆ ಹೋಗೋಣ ನಾವೀಗ. ಇಂಥ ಗವಿಗಳು ಎಷ್ಟಿದಾವೆ ಅಜ್ಜವ್ರು ಇಲ್ಲಿ? ಇಲ್ಲಿ ಇನ್ನೂ ಇಲ್ಲಿ ಗದಗ ಎಡಕ್ಕೆ ಒಂದೈತಿ, ಆಮೇಲೆ ಈ ಕಡೆ ಗುಡ್ಡದ ಆಚೆ ಕಡೆ ಒಂದೈತಿ. ಗುಡ್ಡದ ಆಚೆ ಕಡೆ ಇಲ್ಲೇ 3 ಗವಿ ಅದಾವ ಇವು. ಮತ್ತು ಒಳಗೆ ಹೋಗಿಂದ ಹಿಂಗೆ ಬೋರ್ ಅದಾವ, 7 ಬಾಗಿಲು ಅದಾವ, 7 ಗವಿ ಅದಾವ ಅತ್ತಾಗಿತ್ತಾಗ ಹೋಗಕ್ಕೆ. ಅಲ್ಲಿ ಎಡಕ್ಕೆ ಐತಲ್ಲ ಅದು. ನೀವು ಎಷ್ಟು ವರ್ಷ ಆಯ್ತು ಇಲ್ಲಿದ್ದು? ನಾವು ಹಂಗ ಬರೋದು ಹೋಗೋದು ಮಾಡ್ತೀವಿ ರೀ. ಅವಾಗನಿಂದ ನಡೀತಾ ಇದೆ. ಐತಿ ಇಲ್ಲಿ ಪ್ರವೇಶ ನಿಷಿದ್ಧ ಅಂತ ಹೇಳಿದ. ನಿಷೇಧ. ನಿಮ್ಮ ಕಣ್ ತಪ್ಪಿಸಿ ಹೋಗಿರ್ತಾರೆ ಯಾರಾದ್ರು? ಯಾರು ಹೋಗೋದಲ್ರಿ, ಈಗ ಬಿಟ್ಬಿಟ್ಟಾರ. ಇಂಥ ಗವಿಗಳು ಮತ್ತೆ ಸುಮಾರು ಇದಾವ ಅಂತ ಹೇಳ್ತಾ ಇದ್ದಾರೆ. ಅದಾವ್ರಿ, ಅಲ್ಲಿ ಇಲ್ಲೇ ಒಂದು ಎಡಕ್ಕೆ ಬೇಕಾದ್ರೆ ನೋಡಿ ಹೋಗ್ರಿ. ಅದೊಂದು ಬೇಕಾದ್ರೆ ಕರ್ನಾಟಕ ಸರ್ಕಾರ ಇಲ್ಲಿ ಮೊದಲು ಆಗ ಹಿಂದೆ ಈ ಗೋಲ್ಡ್ ಕಂಪನಿ ಅಂತ ಬಂದಿತ್ತು ಇಲ್ಲಿ. ಬಂದು ಅವರು ಒಂದು 4-5 ವರ್ಷ ಇದ್ದು ಹೋಗಿಬಿಟ್ರು ಅವರು. ಗೋಲ್ಡ್ ಕಂಪ್ನಿ ಅವರು ಲಾಸ್ ಆಗಿ ಹೋಗಿಬಿಟ್ರು ಅವರು. ನೋಡ್ರಿ, ಇಲ್ಲಿ ಚಿನ್ನ ಸಿಗ್ತದೆ, ಹಾಗೆ ಸಿಗ್ತದೆ, ಈಗ ಸಿಗ್ತದೆ ಅಂತ ಹೇಳ್ತಾರೆ. ಚಿನ್ನ ತೆಗಿಲಿಕ್ಕೆ ಬಂದವರೆಲ್ಲ ಲಾಸ್ ಆಗಿ ಹೋಗ್ಯಾರಿ. ಗೋಲ್ಡ್ ಕಂಪ್ನಿ ಅವರ ಬಂದಿದ್ದು ಎಲ್ಲ ಲಾರಿ ಮಿಷನ್ ಎಲ್ಲ ಗುಡ್ಡದ ಮ್ಯಾಗ ಇದನ್ನ ಅಲ್ಲಿ ಇದನ್ನ ನೋಡ್ರಿ, ಅಲ್ಲಿ ಮೇಲೆ ಇದನ್ನ ಚೌಕ್ ಮಾಡಿ ಮಿಷನ್ ಕುಂಡ್ರಿಸಿ ಎಲ್ಲ ಇದನ್ನ ಮಾಡಿಕೊಂಡು ಅಲ್ಲೆಲ್ಲಿ ಮಾಡ್ಕೊಂಡು ಹೋಗ್ಯಾರ ಅವ್ರು. ಅದ್ರ ಲಾಸ್ ಆಗಿ ಹೋಗಿದ್ದಾರೆ. ಯಾರು ಲಾಭ ಮಾಡಿ ಹೋದವ್ರು ಇಲ್ರಿ ಯಾರಿಲ್ಲ. ಇದೆಲ್ಲ ಇದು ನಮ್ಮ ಕಪ್ಪತ್ ಗುಡ್ಡಕ್ಕೆ ಸೇರಿದ ಒಂದು ಚಿನ್ನ ಇದು. ಬೇರೆಯವರಿಗೆ ಅಕ್ರಮವಾಗಿ ತೆಗಿಲಿಕ್ಕೆ ಅವಕಾಶ ಇಲ್ರಿ, ಸಿಗುದಿಲ್ಲ. ಅದು ಇಲ್ಲಿಯವರಾದ್ರೂ ಅದನ್ನ ನೀರು ಉಕ್ಕಿ ನೋಡ್ಕೊಂತ ಎಲ್ಲಾರ ಒಂದು ಮಿನುಕ್ ಕಾಣ್ತಂದ್ರೆ ಅಂತ ಬೆಂಕಿ ಎಬ್ಬಿಕೊಂಡು ಹೋಗಿ ಅವರು ಇದು ಮಾಡ್ತಿದ್ರಿ. ದುಂಡಿ ಹಾಕಿ ತಿರುವಿ ಸಾಣಿಗೆ ಹಾಕಿ ಸೋಸಿ ಬಂಗಾರ ತೆಗಿತಿದ್ರು ಅವಾಗ ತೆಗಿತಿದ್ರು. ಹ್ಞೂ ರೀ. ಈಗೇನಿಲ್ರಿ, ಎಲ್ಲ ಬಿಟ್ಬಿಟ್ಟಾರ ಈಗ. ಅವಾಗ ಬರ್ತಿದ್ರು ಭಾಳ. ಹ್ಞೂ ರೀ. ಇಲ್ಲಿ ಲೋಕಲ್ದವರೇ ಬರ್ತಿದ್ರು. ಲೋಕಲ್ದವ್ರು ಇಲ್ಲೇ ತಾಂಡದವ್ರು ಬರ್ತಿದ್ರು. ಆನಂತರ ಹೊರಗಿನಿಂದ ಯಾರು ಬರ್ತಿದ್ರು? ಹೊರಗಿನಿಂದ ಯಾರು ಬರ್ತಿದ್ದಿಲ್ರಿ. ಹಂಗಾಗಿ ಬಂಗಾರ ಹುಡ್ಕವ್ರು ಇಂಥ ಪರ್ವನ್ಯಾಗ ಬಂದ್ರು ಸಿಗ್ತದ್ರಿ, ಸುಲಭವಾಗಿ ಸಿಗ್ತದೆ ಬಂಗಾರ. ಅಂದ್ರೆ ಈ ಮಳೆಗಾಲದಾಗ ಹಿಂಗೆ ತಡ್ಕೊಂತ ಹೋತಂದ್ರೆ ಸ್ವಲ್ಪ ಕಣ್ಣಿಗೆ ಕಾಣದಾಟ ಇಟ್ಟಿಟ್ಟ ಸಣ್ಣ ಹಳಕ ಅದೇನು ಒಮ್ಮಕ್ಕೆ ದೊಡ್ಡದು ಈಗ ಪೆಂಡಿ ಸಿಗ್ತಿದ್ದಿಲ್ಲ. ಹಂಗೆ ಹೇಳ್ತಾರೆ ಸುಲಭವಾಗಿ ಚಿನ್ನ ಸಿಗ್ತದೆ ಅಂತ. ಸಿಗ್ತೈತಿ, ಆದ್ರೆ ಎಲ್ಲಿ ಸಿಗ್ತೈತಿ ಏನೋ ಮಳೆಗಾಲದಾಗ ಇದು ಹುಡುಕಿದ್ರೆ ಸಿಗ್ತದೆ. ಮಳೆಗಾಲದಲ್ಲಿ ದೊಡ್ಡ ಮಳೆ ಆಯ್ತು ಅಂದ್ರೆ ಉಸುಗು ಥರ ಮಣ್ಣು ಬಂದು ಅದನ್ನು ತೊಳೆದು ಬಂಗಾರ ತೆಗಿತಾ ಇರ್ತಾರೆ. ಆದ್ರೆ ಈಗೂ ಒಬ್ಬೊಬ್ಬರು ಬರ್ತಾರೆ ಉಸುಗು ತೊಳೆಯಾಕ. ಅದಕ್ಕೆ ಅವ್ರು ಕೂಲಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಸಿಗೋದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅವರು ಕೂಲಿ ಸಲುವಾಗಿ ಕೂಲಿ ಕೆಲಸ ಇಲ್ದಾಗ ಬಂದು ಉಸುಗು ತೊಳೆದು ಅದರಾಗ ಹಳಕು 2 ಗುಂಜೋ 3 ಗುಂಜೆ ಸಿಗ್ಬೇಕಾರ ಭಾಳ ಆಯ್ತು. ಕಲ್ಲು ತೊಳಿತಾರೆ. ಕಲ್ಲು ತೊಳೆದಾರ ಮಿಂಚು ಕಾಣಿತು ಅಂತಂದ್ರೆ ಅಲ್ಲೇ ನೋಡಿ ಸುತ್ತಿಗೆ ತೊಗೊಂಡು ಕಲ್ಲು ಹೊಡ್ಕೊಂಡು ಹೋಗಿದ್ರು ಅವಾಗ ಹಿಂದೆ. ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ತೆಗೆದ್ರೆ ಹೊರತು ಬೇರೆದವ್ರಿಗೆ ಯಾರಿಗೂ ಸಕ್ಸಸ್ ಆಗೇ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ತೆಗೆದ್ರು ಅಂತ ಹಿಂದಿನವರು ಹೇಳ್ತಾ ಇದ್ರು. ಮತ್ತು ಅಂದ್ರೆ ಇಷ್ಟು ಬೋವರ್ ಆಗ್ಯಾವ. ನಂತರ ಭಾರತ ಸರ್ಕಾರ ಪ್ರಯತ್ನ ಮಾಡಿತ್ತು, ಒಂದ್ಸಲ ಹೇಳಿದ್ರಲ್ಲ ಅಷ್ಟೇ. ಒಂದು ಸಲ GSI ಕ್ಯಾಂಪ್ ಬಂದಿತ್ತು, ಒಂದು ಸಲ ಗೋಲ್ಡ್ ಮೈನ್ಸ್ ಬಂದಿತ್ತು. ಇಲ್ಲಿ ಕೆಲಸ ಮಾಡಿದ್ರು, ಅವ್ರು ಮತ್ತೆ ಕಿತ್ಕೊಂಡು ಹೋದ್ರು. ಅವ್ರಿಗೆ ಲಾಭ ಅನ್ನಿಸ್ಲಿಲ್ಲ ಕಾಣಿಸ್ತದೆ. ದೊಡ್ಡ ಮಿಷಿನ್ಗಳೇ ಬಂದಿದ್ದು ಇಲ್ಲಿ.
ಎಷ್ಟು ವರ್ಷದಿಂದ ಸರ್? ಈಗ 10 ವರ್ಷದ ಹಿಂದೆ ಬಂದಿದ್ದು, 10-15 ವರ್ಷದ ಹಿಂದೆ ಬಂದಿದ್ದು ಇಲ್ಲಿ. ಆದರೆ ಅವರಿಗೆ ಲಾಸ್ ಆಯ್ತು. ಲಾಸ್ ಆಗಿರ್ಬೇಕ್ರಿ, ಲಾಭ ಆಗಿದ್ರೆ ಬಿಡುವುದಿಲ್ಲ, ಬಿಡ್ತಿದ್ದೆ. ಅಂದ್ರೆ ಅಷ್ಟು ಸುಲಭವಾಗಿ ಇಲ್ಲಿ ಚಿನ್ನ ಸಿಗೋದಿಲ್ಲ. ಕೆಲವರು ಬಹಳಷ್ಟು ಜನ ಹೇಳ್ತಾರೆ. ಆಮ್ಯಾಗ ಅವರು ಹಾಕ್ತಕ್ಕಂಥ ಬೋರಿನೊಳಗೆ ತೆಗಿತಾ ಇದ್ರು, ಆ ಜಾಗ ಪ್ಲೇಸ್ ಚೇಂಜ್ ಆತಂದ್ರೆ ಸಿಗಲ್ಲ. ಹೌದೌದು ಹೌದು. ಅಂದ್ರೆ ಪಕ್ಕಾ ಸಂಶೋಧನೆ ಇನ್ನೂ ಮಾಡಿಲ್ಲ ಅಂತ. ಇದು ಬಂಗಾರದ ನಾಡೇ ಹೌದು. ಪಕ್ಕ ಇನ್ನೂ ಸಂಶೋಧನೆ ಆಗಬೇಕು. ಹಾಂ, ಕಪ್ಪತ್ತಗುಡ್ಡ ಅಂದ್ರೆ ಏನ್ರಿ, ವನಸ್ಪತಿ ಮತ್ತು ಬಂಗಾರ ಹುಟ್ಟುವಂಥ ಜಾಗ ಇದು. ಕಲ್ಲು ಬೆಂಚಿ ಒಳಗೆ ಹುಡುಕ್ತೈತ್ರಿ. ನಿಮ್ಗೇನಾದ್ರು ಸಿಕ್ಕಿದ್ಯಾ? ಏನಿಲ್ಲ ಬಿಡ್ರಿ, ನಾವು 20 ವರ್ಷದಿಂದ ಈ ಮಠಕ್ಕೆ ನಾ ಬರ್ತಾ ಇದ್ದೀನಿ. ನಾ ಭಕ್ತರಾಗಿ ಬರ್ತಾ ಇದ್ದೀವಿ ಹೊರತು. ಆದರೆ ಕೆಲವು ಜನ ಬರ್ತಾರೆ, ಗುಂಡಿ ತೋಡ್ತಾರೆ, ನನಗೆ ಅದು ಅಲ್ಲಿ ಬಂಗಾರ ಐತಿ ಇಲ್ಲಿ ಬಂಗಾರ ಐತಿ ಅಂತ ಗುಂಡಿ ತೋಡಿ ಹೋಗ್ಬಿಡ್ತಾವೆ. ಏನು ಸಿಗೋದಿಲ್ಲ. ಬ್ರಹ್ಮ ಅವ್ರಿಗೆ ನಾನು 20 ವರ್ಷ 50 ವರ್ಷ ಇದ್ದೀರಿ, ಏನಿಲ್ಲ. ಮತ್ತು ನಾವು ಬರೋದು, ನಾನು ಮೊದಲು ಕಂಡಕ್ಟರ್ ಇದ್ದೆ, ಇಲ್ಲಿ ರಿಟೈರ್ಡ್. ನಾನು ಮನಃಶಾಂತಿ ಸಲುವಾಗಿ ಬರ್ತಾ ಇದ್ದೀನಿ. ಮಾಲಿಂಗೇಶ್ವರ ಮಠ ಮನಸ್ಸು ಶಾಂತಿ ಜಾಗ ಇದು. ಈ ಪ್ಲೇಸು ಭಾರಿ ಶಾಂತಿ, ತಪಸ್ಸುಗಳ ನಾಡು. ಆದರೆ ಕೆಲವು ಜನ ಏನೇನೋ ಆಸೆ ಇಟ್ಕೊಂಡು ಬರ್ತಾವ್ರೆ, ಅಲ್ಲಿ ತೋಡ್ಬೇಕು ಇಲ್ಲಿ ತೋಡ್ಬೇಕು ಬಂದಿರ್ತಾರೆ. ಅಲ್ಲಿ ಈ ಇಟ್ಟಂಗಿ ಇಟ್ಟಾರ, ಇಲ್ಲಿ ಮುಚ್ಚಿಟ್ಟಾರ, ಹರಿವು ಸಿಗ್ತಾವಂತೆ. ಏನೂ ಸಿಗಲಿಲ್ಲ. ಬಂದು ಹೋಗಿ ಹೋಗ್ತಾವು. ಹಿಂಗೆ ಬರ್ತಾ ಇರ್ತಾರೆ, ಚಿನ್ನದ ಆಸೆ ಸಲುವಾಗಿ ಬರ್ತಾರೆ. ಹಾಂ, ಅದು ತೆಗ್ ತೋಡ್ತಾರ, ಅಲ್ಲಿ ಹೋಗ್ತಾರ, ಇತ್ತಾಗ ಹೋಗ್ತಾರ, ಬೆಳ ತನಕ ಪೂಜೆ ಮಾಡ್ತಾರ. ಅಮಾವಾಸ್ಯೆ ದಿವಸ ಅದು ಏನು ಸಕ್ಸಸ್ ಆದದ್ದ ಗೊತ್ತಿಲ್ಲ ನಮ್ಗೆ. ನೀವು ಇಷ್ಟು ವರ್ಷ ಇದ್ರಿ ಇಲ್ಲಿ? 22 ವರ್ಷ ಆಯ್ತು ನಾ ಬರಕತ್ತಿ. 50 ವರ್ಷ ಆಯ್ತು ಇವ್ರು ಇಲ್ಲಿ ಬರ್ಲಿಕ್ಕೆ. ಆದ್ರೆ ಇವರು ಮಹಾಲಿಂಗೇಶ್ವರ ಗುಡಿಯ ಮುಂದೆಗಡೆನೆ ಬ್ರಿಟಿಷರು ಮಾಡಿದಂತ ಎರಡು ಇವರಿಬ್ರು ಅಜ್ಜಾರು ನೋಡ್ರಿ, ಸುಮಾರು ಒಂದು 50 ವರ್ಷ ಆಯಿತು ಇವರು ಇಲ್ಲಿ ಬರ್ಲಿಕ್ಕೆ ಮಾಡಿ. ಇವರು 20 ವರ್ಷ ಆಯಿತು ಇಲ್ಲಿ ಬರ್ಲಿಕ್ಕೆ ಮಾಡಿ. ಈ ಮಹಾಲಿಂಗೇಶ್ವರ ಅಜ್ಜರ ಗುಡಿಯ ಮುಂದೆ ಏನಿದೆ ಅಂದರೆ ಬ್ರಿಟಿಷರ ಕಾಲದ 2 ಚಿನ್ನದ ಗುಹೆಗಳಿದ್ದಾವೆ, ನೀವು ನೋಡ್ಬೋದು. ಆದರೆ ಇವರು ಇಷ್ಟು ವರ್ಷ ಇಲ್ಲಿಗೆ ಬಂದರು, ಇವರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಬಂದವರು ಸಹ, ಚಿನ್ನಕ್ಕಾಗಿ ಬಂದವರು ಸಹ ಖಾಲಿ ಕೈಲೇ ಹೋಗಿದ್ದಾರೆ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಸಂಶೋಧನೆ ಪಕ್ಕ ಆಗಿಲ್ಲ ಇನ್ನು, ಮತ್ತು ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಆಗ್ಬೇಕು. ಈ ನಾಡಿನಲ್ಲಿ ಇದೆ, ಸಾಕಷ್ಟಿದಾವೆ. ಆದ್ರೆ ಇಲ್ಲಿ ವನ್ಯಜೀವಿಗಳು ಇದಾವಲ್ಲ, ಅದು ಗಣಿಗಾರಿಕೆ ಮಾಡೋದ್ರಿಂದ ವನ್ಯಜೀವಿಗಳಿಗೂ ತೊಂದರೆ ಆಗ್ಬೋದು. ಮತ್ತೆ ಅದು ಸ್ವಲ್ಪ ತುಂಬಾ ಮಾಡ್ಬೇಕಾಗ್ತದೆ. ಮತ್ತೆ ಜನರು ವನಸ್ಪತಿ ಒಂದಿದೆ ಅಲ್ರಿ, ಔಷಧ ವನಸ್ಪತಿಯನ್ನ ಹುಡಿಕೊಂಡು ಬರ್ಬೇಕು ಹೊರತು ಇಲ್ಲಿ ಚಿನ್ನವನ್ನು ಹುಡಿಕೊಂಡು ಬರಬಾರದು ಜನರು ಅಂತ ಹೇಳ್ತಾ ಇದ್ದಾರೆ. ವನಸ್ಪತಿಗಳ ನಾಡು, ಮಠಗಳ ನಾಡು ಹೌದು ಸರ್. ಮಠಗಳನ್ನ ಹುಡಿಕೊಂಡು ಬರ್ರಿ, ಆನಂತರ ವನಸ್ಪತಿಯನ್ನ ಹುಡಿಕೊಂಡು ಬರ್ರಿ, ವನಸ್ಪತಿಯನ್ನ ತಗೊಂಡೋಗ್ಲಿಕ್ಕೆ ಬರ್ರಿ. ಅದ್ರ ಜೊತೆಗೆ ಸೌಂದರ್ಯವನ್ನ, ಪ್ರಕೃತಿ ಸೌಂದರ್ಯವನ್ನ ಸವಿಲಿಕ್ಕೆ ಬರ್ರಿ. ಆದ್ರೆ ಬಿಟ್ಟುಕೊಂಡು ಇಲ್ಲಿ ಚಿನ್ನವನ್ನು ಹುಡುಕ್ಲಿಕ್ಕೆ ಬೇರೆ ಹಾಸಿಗೆ ಬರಬೇಡ್ರಿ. ಹಂಗೆ ಬಂದ್ರೆ ನಿರಾಶಾದಾಯಕವಾಗಿ ಹೋಗ್ತೀರಿ, ಅದು ನಿಮ್ಗೆ ಏನು ದಕ್ಕುದಿಲ್ಲ ಅಂದ್ಕೊಂಡು ಇವರು ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಹೆಸರು ಫಕೀರೇಶ್ ಅವರು. ಇಲ್ಲಿ ಬಹಳಷ್ಟು ಜನ ಈಗ ಮೀಡಿಯಾ ನೋಡಿ ಬರ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಿ ಸರ್? ಇಲ್ಲಿದ್ರೆ ಏನು ಇಲ್ಲ, ಸುಮ್ಮನೆ ಹೋಗೋದು, ಪ್ರಾಣಿ ಪಕ್ಷಿಗಳು ಇರ್ತವೆ, ಸುಮ್ಮನೆ ತಮ್ಮ ಜೀವನಕ್ಕೆ ಹಾನಿ ಮಾಡ್ಕೊಳ್ಳೋ ಬದ್ಲಿ ಸುಮ್ಮನೆ ನೋಡ್ಕೊಂಡು ಪ್ರಕೃತಿ ಸೌಂದರ್ಯ ಸವಿಕೊಂಡು ಹೋಗೋದು ಅಷ್ಟೇ ಬೆಟರ್ ಕೆಲಸ ಅಂತ ಹೇಳಿ. ಚಿನ್ನಕ್ಕಾಗಿ ಬರೋದು ಇಲ್ಲ ಸರ್, ಅದೆಲ್ಲ ವೇಸ್ಟ್, ಸುಮ್ಮನೆ ಬರೋದು. ಕಪ್ಪತ್ತಗುಡ್ಡಕ್ಕೆ ಬಹಳಷ್ಟು ಜನ ಚಿನ್ನ ಸಿಗ್ತದೆ ಅಂದ್ಕೊಂಡು ಈಗ ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಾಗಿ. ಆದರೆ ಇಲ್ಲಿ ಚಿನ್ನ ಎಲ್ಲರಿಗೂ ಸಿಗಲ್ರಿ. ಮಳೆ ಬಂದಾಗ ನೀರಿಗೆ ಉಸುಗಿನಾಗ ಸಿಗ್ತೈತಿ ಹೊರತು ಅದು ಅಪರೂಪ. ಅವ್ರ ಕೂಲಿ ಕೆಲಸ ಅದಷ್ಟು ಪಗಾರ ಹೊಂಡ್ಬೇಕಾದ್ರೆ ಭಾಳ ಆಯ್ತು. ಈ ಚಿನ್ನದ ಕಣಿ ಒಳಗೆ ಬಹುದೂರ ಯಾರು ಹೋಗೋಕ್ಕಾಗಲ್ಲ. ಯಾಕಂದರೆ ಕಾಡು ಪ್ರಾಣಿಗಳು, ಹಾವುಗಳು ಇದ್ರೂ ಇರ್ಬೋದು, ಭಯಾನಕ ಜಾಗ. ಮತ್ತು ಕೆಲವು ಜನ ಬರ್ತಾರೆ, ರಾತ್ರಿ ಗುದ್ದು ತೋಡ್ತಾರ, ಬಂಗಾರ ಐತೆ ಅಂತ ಹುಡುಕಿದವರು ಹೊಳ್ಳಿ ಹೋಗ್ತಾರ. ಅವ್ರಿಗೊಂದು ಭ್ರಮ. ಮತ್ತು ಇಲ್ಲಿ ಅರಣ್ಯ ಕ್ಷೇತ್ರಕ್ಕೆ ಬೆಂಕಿ ಹಚ್ಚೋದು ಅದನ್ನು ಮಾಡಬಾರ್ದು. ವನ್ಯ ಮೃಗಗಳು ಸಾವನ್ನು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಯಾರು ಬಂದರೂ ಅದಕ್ಕೆ ಬೆಂಕಿ ಹಚ್ಚೋದಾಗಲಿ, ಅರಣ್ಯಕ್ಕೆ ತೊಂದರೆ ಕೊಡೋದಾಗಲಿ ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಕಪ್ಪತ್ತಗುಡ್ಡವನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಅಂತ ಸಹ್ಯಾದ್ರಿಯನ್ನ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ಅದೇ ರೀತಿ ಈಗಿನ ಯುವ ಜನತೆಯ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ನೀವು ಸ್ಥಳೀಯರು ತುಂಬಾ ಕಾಳಜಿಯಿಂದ ಕೇಳ್ಕೊಳ್ತಾ ಇದ್ದೀರಿ. ನಿಸರ್ಗವನ್ನ ಸೌದು ಹೋಗಿ, ನಿಸರ್ಗವನ್ನು ಕೆಡಿಸಬಾರದು. ನಿಸರ್ಗದ ಸೌಂದರ್ಯವನ್ನು ಹಾಳು ಮಾಡಬಾರ್ದು. ಇಲ್ಲಿ ಬಂದು ಗವಿಯೊಳಗೆ ಹೋಗಿ ಏನೋ ಅನಾಹುತ ಮಾಡ್ಕೊಂಡು ತಂದೆ ತಾಯಿಗೂ ಕಷ್ಟವನ್ನು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್.